ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಳಸ ನಾಡ ಕಚೇರಿಯಲ್ಲಿ ಕಳಸ ತಹಶೀಲ್ದಾರ್ ಬೇಜವಾಬ್ದಾರಿತನದಿಂದ ಕಳಸದ ಜನರು ಬೇಸತ್ತು ಹೋಗಿದ್ದಾರೆ. ದಿನನಿತ್ಯ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಕಾಯುವ ಸ್ಥಿತಿಯಾಗಿದೆ. ಕಳಸ ಸುತ್ತಮುತ್ತ ಹಳ್ಳಿಗಳಿಂದ ಬಂದ ಕೂಲಿ ಕಾರ್ಮಿಕರು ಕೂಡ ಕಾಯುವಂಥ ಸ್ಥಿತಿಯಾಗಿದೆ. ಕಳಸ ತಹಶೀಲ್ದಾರ್ ಅವರ ಹತ್ತಿರ ಕೇಳಿದಾಗ ನೀವು ಇಂದು ಬೇಡ ನಾಳೆ ಬನ್ನಿ ಫೈಲ್ ನೋಡಬೇಕು ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಟು ಕಳುಹಿಸುತ್ತಿದ್ದಾರೆ. ಈ ವಿಷಯವನ್ನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರ ಗಮನಕ್ಕೂ ತಂದಾಗ ಕೂಡಲೇ ಅವರು ಫೋನ್ ಕರೆ ಮಾಡಿ ವಿಷಯ ತಿಳಿಸಿದಾಗ ಆಯಿತು ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಅವರ ಮಾತಿಗೂ ಬೆಲೆ ಕೊಡದ ಕಳಸ ತಹಶೀಲ್ದಾರ್ ಸಂಜೆ 7 ಗಂಟೆ ತನಕ ಕಾದು ಕೂತರೂ ಬರಲಿಲ್ಲ. ಸ್ಥಳಕ್ಕೆ ಸುಮಾರು 15ರಿಂದ 20 ಜನರು ಸ್ಥಳದಲ್ಲೇ ಇದ್ದರು. ಕೂಡಲೇ ವಿಷಯ ಕಳಸ ಪೊಲೀಸ್ ಠಾಣಾಧಿಕಾರಿಗಳಿಗೆ ತಿಳಿಸಿದಾಗ ಸ್ಥಳಕ್ಕೆ ಬಂದ PSI ಭರಮಪ್ಪ ಬೆಳಗಲಿಯವರು ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಜನರ ಸಮಸ್ಯೆಗಳನ್ನು ಪರಿಗಣಿಸಿ ಸ್ಥಳಕ್ಕೆ ಕೂಡಲೇ ತಹಶೀಲ್ದಾರ್ ಅವರು ಬರಬೇಕು ಎಂದು ಜನರು ಕೇಳಿದರು. ಕೂಡಲೇ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಬಸವರಾಜ್ ಅವರು ನಿಮ್ಮ ಸಮಸ್ಯೆಯನ್ನು 10 ದಿನದ ಒಳಗಡೆ ಸರಿಪಡಿಸಿಕೊಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಂದ್ರರಾಜಯ್ಯ, ಗಣೇಶ್ ಭಟ್, ಮಹೇಶ್ ಇಡಕಣಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಮ್ ಪ್ರಭು ಮತ್ತು ಗ್ರಾಮಸ್ಥರು ಇದ್ದರು. ಹೆಮ್ಮಕ್ಕಿ ವಿಲೇಜ್ ನಂದು ಖಾತೆ ಬದಲಾವಣೆಗೆ ಬಂದಿದೆ. ನಿರ್ಮಲ್ ಕುಮಾರ್ ಮತ್ತು ಸನತ್ ಕುಮಾರ್, ವಿಜಯ್ ಕುಮಾರ್ ಅಂತ. ಅವರು ಖಾತೆ ಚೇಂಜಿಗೆ ಕೊಟ್ಟು 3 ತಿಂಗಳಾಗಿದೆ. ಸರ್ವೆ ಆಗಿದೆ, ADR ಸೈನ್ ಆಗಿದೆ, ತಮ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ತಹಸೀಲ್ದಾರ್ ತಮ್ ಕೊಡಬೇಕು. ಪಾಣಿ ಚೇಂಜಿಗೆ ಒಂದು ಪಾಣಿಯಲ್ಲಿ 3 ಹೆಸರು ಬರ್ತಾ ಇದೆ. ಅದು ಸಿಂಗಲ್ ಪಾಣಿ ಆಗಬೇಕು. ಸಿಂಗಲ್ ಪಾಣಿಗೆ ತಮ್ ಕೊಟ್ಟರೆ ಪಾಣಿ ಆಗ್ತದೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಈಗ ಬನ್ನಿ, ಆಗ ಬನ್ನಿ ಅಂತೇಳಿ ಇವತ್ತು ಬೆಳಿಗ್ಗೆ 10 ಗಂಟೆ ಬಂದು ಕಾಯ್ತಾರೆ. ಬಂದಿದ್ದು ವರ್ತಮಾನ ಸಿಕ್ತು, ಬಂದಿದೆ. ಬಂದಾಗ ಈ ಕಡೆ ಅರ್ಧ ಗಂಟೆ ಬಿಟ್ಟು ಬನ್ನಿ, 1/4 ಗಂಟೆ ಬಿಟ್ಟು ಬನ್ನಿ, 10 ನಿಮಿಷ ಬಿಟ್ಟು ಬನ್ನಿ. ಇವತ್ತು ನಮ್ಮದು ಕೋರ್ಟ್ ನಡೀತಾ ಇದೆ, ಕೋರ್ಟ್ ಮುಗಿಸಿ ಬರುತ್ತೆ. ಎಲ್ಲ ಮುಗಿದ್ರೆ ಈಗ ಕೇಳ್ಕೋದ್ರೆ ಯಾಕ್ರಿ ಮಾಡ್ಕೊಡ್ತೀರಿ ಹೋಗ್ರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸಾಯಂಕಾಲ ಈಗ 5:15 ಗಂಟೆಯಲ್ಲಿ ನಾವು ಏನು ಮಾಡಬೇಕು? ನನ್ನಂಥ ಬಡವರು ತುಂಬ ಜನ ಬಂದು ಬೆಳಗ್ಗಿಂದ ನೊಂದು ಬೆಂದು ಹೋದರು. ಅಷ್ಟು ಜನ ಕಣ್ಣೀರು ಹಾಕ್ಕೊಂಡು ಹೋದರು. ಅಷ್ಟು ಜನಕ್ಕೆ ತೊಂದರೆ ಆಗಿ ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋಡಮ್ಮ ಮಾಡ್ತೀನಿ, ನನಗೆ ಗೊತ್ತಿದೆ ಮಾಡೋಕ್ಕೆ, ನೀವು ಹೋಗು ಅಂತೇಳಿ ಕಳಿಸ್ತಾ ಇದ್ದಾರೆ. ಈಗ ತುಂಬ ದಿನಗಳಿಂದ ಈ ತಹಸೀಲ್ದಾರ್ ಕೂಡ ಇಲ್ಲಿ ಇಲ್ಲ ಸರ್. 22ನೇ ತಾರೀಕಿಗೆ ಹೋದ ತಿಂಗಳು ಇವತ್ತು ಮುಖ ತೋರಿಸಿದ್ದಾರೆ. ಇಲ್ಲಿ ಕೇಳಿದ್ರೆ ನಾವು ಆಫೀಸಲ್ಲಿ ಕೇಳಿದ್ರೆ ಅವ್ರು ಮೀಟಿಂಗ್ ಹೋಗಿದ್ದಾರೆ, ಎಲೆಕ್ಷನ್ ಮೀಟಿಂಗ್ ಹೋಗಿದ್ದಾರೆ, DC ಮೀಟಿಂಗ್ ಹೋಗಿದ್ದಾರೆ, ತಾಲೂಕು ಆಫೀಸಿನ ಮೀಟಿಂಗ್ ಹೋಗಿದ್ದಾರೆ. ಇದನ್ನೇ ಹೇಳ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೇನು ಹೇಳ್ತಾ ಇಲ್ಲ. ನಾವು ತಾಲೂಕು ಆಫೀಸಿಗೆ ಹೋದ್ವಿ, ಮೂಡಿಗೆರೆಗೆ ಅಲ್ಲಿದ್ದಾರೆ ಅಂತೇಳಿ, ಅಲ್ಲಿಲ್ಲ. ರಿಕಾರ್ಡ್ ತಗೊಂಡು ಅಲ್ಲಿ ಹೋದ್ರು ಸೈನ್ ಹಾಕ್ಕೊಡಿ ಅಂತೇಳಿ. ನಾನು ಕಳ್ಸಕ್ಕೆ ಬಂದು ಹಾಕೋದಿಲ್ಲ, ಸೈನ್ ಹಾಕೋದಿಲ್ಲ ಅಂತ. ಆದ್ದರಿಂದ ನಮಗೆ ಇಷ್ಟು ತೊಂದರೆ ಆಗಿದೆ. ಬಡ ಸಾಮಾನ್ಯ ಜನಗಳಿಗೆ ಕೂಲಿ ಕೆಲಸ ಮಾಡೋರು ಕೆಲಸ ಬಿಟ್ಟು ಬಂದರೂ ಅಲ್ಲಾಡಿಸ್ತಾ ಇದ್ದಾರೆ. ಈಗ ಎಲ್ಲ ದಾಖಲೆ ಕರೆಕ್ಟ್ ಇದ್ರು ಇವ್ರು ಸೈನ್ ಹಾಕಕ್ಕೆ ಕೇಳ್ತಾ ಇಲ್ಲ ಅಂತ ಎಲ್ಲ ತುಂಬ ಮಾಹಿತಿ ಬರ್ತಾಯಿದೆ ಸರ್. ಇದ್ರ ಬಗ್ಗೆ ಏನಾದ್ರು ಕೇಳಿದ್ರೆ? ಹೌದೌದು. ಈಗ ಅವರು ಟೇಬಲ್ನಲ್ಲಿ ಇಟ್ಟಂಥ ದಾಖಲಾತಿಗಳು ಎಲ್ಲ ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ, ಏನೇನೂ ಇಲ್ಲ. ಇವರೊಂದು ಸೈನ್ ಮಾತ್ರ ಬೇಕಾಗಿರೋದು. ಅದಕ್ಕೂ ಕೂಡ ಹಾಗೆ ಕೇಳಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತಾರೆ. ಯಾವ ಸ್ಪಾಟಿಗೆ ಹೋಗೋದಿಲ್ಲ, ಯಾವ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಇನ್ಸ್ಪೆಕ್ಷನ್ ಮಾಡುವಂಥದ್ದು ಏನೂ ಇಲ್ಲ, ಫಾಲ್ಟ್ ಇಲ್ಲ, ಅಲ್ಲಿ ಕರೆಕ್ಟಾಗಿರ್ತದೆ. ಈಗ ಕೆಲವು ಇಲ್ಲಿ ಲೋಕಲ್ ಜನಗಳೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದರೆ, ಇವ್ರ ಅಧಿಕಾರಿಗಳು ಇಲ್ಲಿ ಆಫೀಸಿಗೆ ಬರಲ್ಲ, ಮನೆಯಲ್ಲೇ ಕೂತಿರ್ತಾರೆ ಅಂತೆ. ಸ್ವಾಮಿ, ಅದು ಇದೆ. ಜವಾಬ್ದಾರಿ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಬರ್ತಾರೆ, ಹೊರಗೆ ಹೋಗ್ತಾರೆ, ಒಳಗೆ ಬರ್ತಾರೆ, ಹೊರಗೆ ಹೋಗ್ತಾರೆ, ಒಳಗೆ ಬರ್ತಾರೆ. 11 ಗಂಟೆ ಬರ್ತಾರೆ, 11:15 ಬರ್ತಾರೆ, 12 ಗಂಟೆಗೆ ಬರ್ತಾರೆ ಆಫೀಸಿಗೆ. ಇಲ್ಲಿ ಯಾಕೆ ಸರ್ ಈ ಕಳಸ ತಾಲೂಕಾದ್ಮೇಲೆ ತಹಸೀಲ್ದಾರ್ಗಳು ಈ ಒಂಥರ ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಯಾಕೆ ಅಂದರೆ ಇಲ್ಲಿ ಜವಾಬ್ದಾರಿ ಇಲ್ಲ ಅಂದರೆ ಯಾರು ಹೇಳಿ ಅವರಿಗೆ ತಿದ್ದಿ ಅಥವಾ ಗಲಾಟೆ ಮಾಡಿ ಕೆಲಸ ಮಾಡಿಕೊಡಿಯಪ್ಪ ಯಾಕೆ ಮಾಡೋ ಅಂತ ಕೇಳೋರು ಯಾರಿಲ್ಲ. ಇಲ್ಲಿ ಶಾಸಕರಿದ್ದರೆ ದೂರದಲ್ಲಿ ಇರ್ತಾರೆ, ಅವರು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ ಯಾಕೆ ಮಾಡಲ್ಲ, ಮಾಡಿಕೊಡು ಕೆಲಸ ಅಂತ. ಇವತ್ತು ಯಾರಿಗೋ ಫೋನ್ ಮಾಡಿ ಹೇಳಿದ್ದಾರೆ, ಅವರಿಗೆ ಗಲಾಟೆ ಮಾಡಿದ್ದಾರೆ, ಫೋನ್ ಮಾಡಿಕೊಡಿ, ಯಾಕೆ ಕೆಲಸ ಮಾಡ್ತಿಲ್ಲ ಮಾಡಿದ್ದಾರೆ ಅವರು. ಆದರೂ ನಮ್ಮ ಶಾಸಕರಿಗೆ ಒಂದು ರೆಸ್ಪೆಕ್ಟೇ ಇಲ್ಲ. ಇವರು ಇಲ್ಲ ಸರ್, ಇವ್ರ ಲೆಕ್ಕ ಇಲ್ಲ. ಈಗ ಇವತ್ತು ಫೋನ್ ಮಾಡಿದ್ರು, ಶಾಸಕರಿಗೆ ಫೋನ್ ಮಾಡಿ ತುಂಬ ಜನ ಕೇಳಿದ್ದಾರೆ, ಅದನ್ನು ಫೋನಲ್ಲಿ ಕೇಳಿದ್ದಾರೆ. ಸರ್ ಇಲ್ಲ ಸರ್, ಇಲ್ಲ ಮೇಡಮ್, ಇಲ್ಲ ನಾನು ಮಾಡ್ತೀನಿ ಸರ್, ಮಾಡ್ತೀನಿ ಮೇಡಮ್. ಲಾಕ್ಔಟ್ ಮಾಡೋ ಯೋಜನೆಯಲ್ಲಿ ಇದ್ದೀನಿ ನಾನು. ಖಂಡಿತ ಈ ಕೆಲಸ ಮಾಡ್ತೀನಿ, ನೀವು ಎಲ್ಲ ಬನ್ನಿ, ಇಲ್ಲಿಗೆ ಬನ್ನಿ, ಅವಾಗ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಆಫೀಸ್ ಡ್ಯೂಟಿ ಆದರೂ ಅವರ ರಿಸ್ಕ್ ಅಲ್ಲಿವರೆಗೂ ಹಾಗಿರುವಾಗ ಇಷ್ಟು ಜನಗಳ ಸಮಸ್ಯೆ ಇರುವಾಗ ಸುಳ್ಳೆ ಇಲ್ಲೇ 2 ವರ್ಷ ಆಗಿದೆ. ಬೇಸಿಗಂತೂ ಇವ್ರನ್ನೆಲ್ಲ ಇಟ್ಕೋಬೇಡಿ, ಮನೆ ಕಳಿಸಿ ಅಂತೇಳಿ ತಹಶೀಲ್ದಾರ್ನ ಕಾಯ್ತಾ ಇದ್ವಿ, ಬರಲಿಲ್ಲ.
ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ನಾನು 15 ಸರಿ ಬಂದಿದ್ದೀನಿ ಮಾಡ್ತೀನಿ ಸರ್, ಮಾಡ್ತೀನಿ, ಕೊಡ್ತೀನಿ, ಹೋಗಿ ಹೊರಗಿರಿ ನಾನು ಒಂದು ಖಾತೆ ಬದಲಾವಣೆ ಕೊಟ್ಟಿರ್ತೀನಿ. ಬೇಕಾದೆಲ್ಲ ಆಗಿದೆ, ಇವರು ತಂದು ಕೊಟ್ಟರೆ ಆಯಿತು. ಅದಕ್ಕೊಂದು ಟೇಬಲ್ ಸರ್ ಒಳಗೆ ಬನ್ನಿ ಮಾತಾಡೋಣ. ಇದು ನನಗೆ ಒಬ್ಬಂದೇ ಸಮಸ್ಯೆ ಅಲ್ಲ, ಎಸಿ ಸಾಹೇಬರು ಸರ್ ಒಂದ್ ಸೆಕೆಂಡ್ ಮಾಡ್ರಿ. ಎಸಿ ಸಾಹೇಬರು ಸರ್ ಒಂದ್ ನಿಮಿಷ ಸರ್, ಡಾಕ್ಯುಮೆಂಟ್ ಒಬ್ಬರಿಂದ ಒಬ್ರಿಗೆ ಪುಟಪ್ ಆಗಿ ಬರುತ್ತೆ, ನಿಮ್ಮ ಹತ್ರ ಬೇಕಲ್ವಾ ಸರ್? ನಮಗೆ ವೆರಿ ಎಮರ್ಜೆನ್ಸಿ ವೆರಿಫೈ ಎಲ್ಲ ಇಲ್ಲಿ ಕೇಳಿ ಸರ್, ಎಲ್ಲ ನಿಮ್ಮ ಇವ್ರ ಟೇಬಲ್ ಬಂದು ನಮಗೆ ಫೈಲ್ 15 ಲಂಚ ಅಲ್ಲ ನಾನು ಹೇಳ್ತಿರೋದು. 60 ವರ್ಷದ ಇಸಿ ತೆಗಿಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಹೇಳಿ? ಇಷ್ಟು ದಾಖಲೆ ಮೇಲೆ ಎಸಿ ಸರ್, ನಾನು ಹೇಳೋದಕ್ಕೆ ಹೇಳಿ ಸರ್, ಇಷ್ಟು ದಾಖಲೆ ಮೇಲೆ ಎಸಿ ಸಾಹೇಬ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.